ಜನವರಿ 25ರಿಂದ ಶುರು ಮಾಡಿ ಎಲ್ಲ ನಿರ್ದೇಶಕರ ಊರುಗಳಿಗೆ ಹೋಗಿ ಮನೆಗಳಿಗೆ ಹೋಗಿ ಕುದುರೆ ವ್ಯಾಪಾರದ ಮುಖಾಂತರ ಅವರ ಮನವೊಲಿಸಿ ಒಂದು ಗುಂಪುಗಾರಿಕೆ ಮಾಡಿಕೊಂಡು ಆ ಗುಂಪುಗಾರಿಕೆ ಮಾಡಿಕೊಂಡು ನಿರ್ದೇಶಕರ ಅರಿವಿಲ್ಲದಂತೆ ಈಗಿನ ಬಾಣಿ ಮೇಲೆ ಅಪಪ್ರಚಾರ ಮಾಡಿ ಆ ಗೌರವದ ಮುಖಾಂತರ ಏನೋ ಸುಳ್ಳು ನೆಪಗಳನ್ನು ಹೇಳಿ ಅದನ್ನ ಅವಿಶ್ವಾಸ ಸೈನ್ಗಳು ಮಾಡಿಸ್ಕೊಂಡು ಅವಿಶ್ವಾಸ ತರಬೇಕಂತ ಹೇಳಿ ಡಿಆರ್ಗೆ ಕಾಪಿ ಕೊಟ್ಟರು. ಸುಮಾರು 23 ಜನ ಡಿಆರ್ಗೆ ಕಾಪಿ ಕೊಟ್ಟ ನಂತರ ಅವಿಶ್ವಾಸ ಅಂತ ಹಿಡಿದ ಮೇಲೆ ನಮ್ಮ ಬೈಲಾದಲ್ಲಿ ಆಗ್ತಿಲ್ಲ, ನಮ್ಮ ಬೈಲಾದಲ್ಲಾಗ್ಲಿ ಸೊಸೈಟಿ ಆಗ್ತಿಲ್ಲಾಗ್ಲಿ ಅವಿಶ್ವಾಸಕ್ಕೆ ಆಸ್ಪದ ಇಲ್ಲ. ಅದು ಮನವರಿಕೆ ಆದ ಮೇಲೆ ಈ ಆಸ್ಪದ ಇಲ್ಲ, ಅವಿಶ್ವಾಸಕ್ಕೆ ಆಸ್ಪದ ಇಲ್ಲ ಅಂತ ತಿಳ್ಕೊಂಡ ಮೇಲೆ ಯಜಮಾನ್ರ ಮುಖಾಂತರ ಬಂದ್ರಾಗೆ ಯಜಮಾನ್ರ ಮುಖಾಂತರ ಬಂದು ನಮಗೊಂದು ಲೆಟರ್ ಕೊಟ್ಟರು. 23 ಜನ ಸೈನ್ ಮಾಡಿದ್ದು ಒಂದು ಕಾಪಿ ಕೊಟ್ಟು ನೀವೆಲ್ಲ ಪದಾಧಿಕಾರಿಗಳು ಹೇಳಿದರೆ ರಾಜೀನಾಮೆ ಕೊಡಬೇಕು ಅಂತ ಕೊಟ್ಟರು. ಅಕಾರಣವಾಗಿ ಯಾವುದೇ ಕಾರಣ ಇಲ್ಲದೆ ನೀವೆಲ್ಲ ರಾಜೀನಾಮೆ ಕೊಡಬೇಕು, ಹೊಸ ಬಾಡಿ ಮಾಡ್ತಾರೆ ಕೊಟ್ಟರು. ನಾವು ಅದಕ್ಕೆ ಪ್ರತಿಕ್ರಿಯೆ ಮಾಡಲಿಲ್ಲ ಅವಲ್ಲ. ಮತ್ತು ಯಜಮಾನ್ರ ಮುಖಾಂತರ ಮತ್ತೆ ಕೆಲವು ಪಟ್ಟಣದ ಹಿತಾಸಕ್ತಿಗಳು ಯಜಮಾನರು ಇರ್ತಾರಲ್ಲ ಅಂಥವ್ರನ್ನ ಸೇರಿಸಿಕೊಂಡು ಒಂದು ಇಲ್ಲಿ ಸಭೆ ಮಾಡಿದರು. ಆ ಸಭೆ ನಮ್ಮಲ್ಲಿ ಒಬ್ಬ ಉಪಾಧ್ಯಕ್ಷ ನಾಗರಾಜ್ ಇದ್ದಿದ್ದ, ಅವನ್ನ ಅವ್ರ ಕಡೆ ಹೇಳ್ಕೊಂಡು ಒಂದು ನಮಗೆ ನೋಟಿಸ್ಕೊಟ್ರು. ಅಧ್ಯಕ್ಷರಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ಅವರಿಗೆ ಯಾವುದೇ ತರಹ ಅಧಿಕಾರ ಇಲ್ಲ. ಉಪಾಧ್ಯಕ್ಷರು ಮೀಟಿಂಗ್ ಇರಲಿಕ್ಕೆ ಒಂದು ಅಧಿಕಾರ ಇರೋದಲ್ಲ ಅಂತ. ಆದರೂ ಅಕ್ರಮವಾಗಿ ನಮಗೊಂದು ನೋಟಿಸ್ ಕೊಟ್ಟರು, ನಿಮ್ಮ ಸಭೆ ಬರೋಕೆ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ಸಂಘದಲ್ಲಿ ಸಭೆ ಮಾಡಿದ್ರು, ಅಕ್ರಮ ಸಭೆ ಅಂತೇಳಿ. ನಾನು ಇದ್ರ ಬಗ್ಗೆ ಡಿಆರ್ಗೆ ನಾವು ಲೆಟರ್ ಕೊಟ್ಟೆ, ಪೊಲೀಸ್ ಸ್ಟೇಷನ್ ಲೆಟರ್ ಕೊಟ್ಟಿವಿ ನಾವು, ಇದು ಅಕ್ರಮ ಸಭೆ ಮಾಡ್ತಾ ಇದ್ದಾರೆ ನೋಡಿ, ದಯವಿಟ್ಟು ಕ್ರಮ ತಗೊಳ್ಳಿ ಅಂತ. ಆದರೆ ಡಿಆರ್ ಅವರು ಕ್ರಮ ತಗೊಳ್ಳಿಲ್ಲ. ಅಲ್ಲಿ ಮತ್ತು ಇನ್ನೊಂದು ಸರಿ ಯಜಮಾನ್ರು ಅಂತ ಬಂದು ಎಲ್ಲರೂ ಭೇಟಿ ಆಯಿತು. ಭೇಟಿ ಮುಖಾಂತರ ನಾನು ಯಜಮಾನ್ರ ಮನವರಿಕೆ ಮಾಡಿದೆ, ಸ್ವಾಮಿ ನೀವೆಲ್ಲ ಯಜಮಾನ್ರು ಇದ್ದೀರಿ, ಹಿಂದೆ ಇದೇ ಬಾಡಿ ಮಾಜಿ ಅಧ್ಯಕ್ಷ ಯರೇಗೌಡಿದ್ರು 3 ವರ್ಷ ಇದ್ದ ಅವಧಿಯನ್ನ 6 ವರ್ಷ ಮಾಡಿದ್ರು. ಮತ್ತೆ ಇವೆಲ್ಲ ಎಲ್ಲಿ ಹೋಗಿದ್ರು ಅವಾಗ ಯಜಮಾನ್ರು, ಸಂಘದ ಮುಖಂಡರು, ಸಂಘದ ಯಜಮಾನ್ರು ಯಾಕೆ ಪ್ರಶ್ನೆ ಮಾಡಲಿಲ್ಲ ಅವನ್ನ? ನಮ್ಮದೇನು ಅವಧಿನೇ ಮುಗಿದಿಲ್ಲ, ಇನ್ನು 14 ತಿಂಗಳಾಗಿದೆ, 14 ತಿಂಗಳಾಗಿದೆ ನಮ್ಮದು ಚುನಾವಣೆ ಆಗಿ. ನಮ್ದು 2023 ನವೆಂಬರ್ ಮುಗಿತೆ. ಇದು ಯಾವ ನ್ಯಾಯ ಸಭೆ? ಎಲ್ಲಿ ಕಾನೂನು ಇದೆ? ನಮ್ಮ ರಾಜ್ಯಮುಖರು ಅಂತ ಕೇಳ್ತೀರ ಅಂತ ಅವ್ರಿಗೆ ಹೇಳಿದ್ರು. ನಾನು ಅವ್ರಿಗೆ ಒಂದು ಹೇಳಿದ್ದು, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಕಾನೂನು ಪ್ರಕಾರ ಹೋಗ್ತೀವಿ ಅಂತ ಅವ್ರಿಗೆಲ್ಲ ಯಜಮಾನ್ರಿಗೆ ನಾನು ಘೋಷಣೆ ಮಾಡಿದೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಕಾನೂನು ಪ್ರಕಾರ ಮೂವ್ ಆಗ್ತೀವಿ ಅಂತ ಹೇಳಿದಾಗ ಅವರು ಮತ್ತೆ ಒಂದು ಮೀಟಿಂಗ್ ಕರ್ಕೊಂಡು ಮಾರ್ಚ್ 3 ತಾರೀಕು ಮೀಟಿಂಗ್ ಕರೆದು ನಾವು ಅದೇ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕಾರ್ಯಕಾರಿಣಿ ಸಮಿತಿ ಸಭೆ ಅಂತ ಮಾಡಿಕೊಂಡು ನೂತನವಾಗಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಂಡು ಹೋಗಿ ಆ ಕಾಪಿಯನ್ನು ಡಿಆರ್ ಕೊಟ್ಟರು. ಡಿಆರ್ ನಾನು ಮತ್ತೊಂದು ಲೆಟರ್ ಕೊಟ್ಟೆ ಅವರಿಗೆ, ಸ್ವಾಮಿ ಇದು ಅಕ್ರಮ ಸಭೆ, ನಾವಲ್ಲಿ ಎಸ್ ಪಿಗೆ ರಿಪೋರ್ಟ್ ಮಾಡಿದ್ವಿ, ಪೊಲೀಸ್ ಸ್ಟೇಷನ್ಗೆ ಹೇಳಿದ್ವಿ, ಅವ್ರಿಗೆ ಹೇಳಿದ್ವಿ, ಇಲ್ಲ ಬಾಗಿಲು ಹಾಕ್ಸಿದ್ವಿ, ಅಕ್ರಮ ಸಭೆ ನಾವು ಸಪೋರ್ಟ್ ಮಾಡ್ತೀವಿ, ಕಾನೂನು ಬಾಹಿರ ಸಭೆ ಅಂತ ಹೇಳಲಿ. ಇದೆಲ್ಲ ಆಯಿತು. ಅಷ್ಟರೊಳಗೆ ಡಿಆರ್ ಹತ್ರ ಒಂದು ಒಪ್ಪಂದ ಮಾಡಿಕೊಂಡು ಜಿಲ್ಲಾ ನೋಂದಣಿ ಅಧಿಕಾರಿಗಳು ಹಾಗೂ ಅವರ ತಂಡ, ಆಫೀಸ್ ತಂಡ ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡು ಕೆಲವು ಪಟ್ಟಣದ ಹಿತಾಸಕ್ತಿಗಳನ್ನು ಸೇರಿಕೊಂಡು ಅಲ್ಲಿ ನಮಗೆ ಎನ್ಕ್ವೈರಿ ಹಾಕ್ಸಿದ್ರು. ಎನ್ಕ್ವೈರಿ ಆಯಿತು. ಎನ್ಕ್ವೈರಿಯಲ್ಲಿ ಪ್ರತಿ ಉತ್ತರ ನೀಡಿದ್ವಿ, ಏನು ನಮ್ಮ ವರ್ಷದಲ್ಲಿ ನಮ್ಮ ಬಾಡಿಯಲ್ಲಿ ಏನು ಅವಧಿ ಇರ್ತದೆ ಅಲ್ಲಿ ಮಾಡಿದ್ವಿ. ನಾನು ಹೇಳಿದೆ, ಸಭೆ ಇದು ಅಕ್ರಮ ಸಭೆ. ನಾನು ಹೇಳ್ತೇನೆ, ಈಗ ಒಳ ಒಪ್ಪಂದ ಮಾಡಿಕೊಂಡು ಡಿಆರ್ ಅವ್ರಿಗೆ ನಮಗೆ ಎನ್ಕ್ವೈರಿ ಹಾಕ್ಸಿದ್ರು. ಎನ್ಕ್ವೈರಿ ನೇಮಕ ಮಾಡೋದಲ್ಲ, ನಮಗೆಲ್ಲ ಎನ್ಕ್ವೈರಿ ಅವ್ರು ಏನೇ ಕೇಳಿದ್ರೆ ಅಲ್ಲಿ ಉತ್ತರ ಕೊಟ್ಟು ಅದೇ ಒಂದು ನೆಪದಿಂದ ಎನ್ಕ್ವೈರಿಯಲ್ಲಿ ಲೋಪದೇಶಗಳಿಂದ ಡಿಆರ್ ಬುಕ್ ಮಾಡ್ಕೊಂಡು ಹೇಳಿದೆ. ಅದೇನು ಮಾರ್ಚ್ 3 ತಾರೀಕಿಗೆ ಕಾರ್ಯಕರ್ತೆ ಶಕ್ತಿ ಅಕ್ರಮ ಸಭೆ ಮಾಡ್ಕೊಂಡಿದಾರಲ್ಲ, ಅದೇ ಸಭೆ ಯಾಕೆ ಪರಿಗಣಿಸಬಾರದು, ನಿಮ್ಮನ್ನ ಗುರುತಿಸಿದ ಮಾಡಬಾರದು ಅಂತ ನಮ್ಗೆ ಆರ್ಡರ್ ಮಾಡಿ 19ನೇ ತಾರೀಕು ಅವ್ರು ಕಾಪಿ ಮಾಡಿ 21ಕ್ಕೆ ನಮಗೆ ಕಾಪಿ ಸಿಗ್ತದೆ. ಅವ್ರನ್ನ ನಾವು ಇದು ಮಾಡ್ತೀವಿ, ನಿಮ್ಮನ್ನು ಗುರುತಿಸಿದ ಮಾಡ್ತೀವಿ ಅಂತೇಳಿ 19ನೇ ತಾರೀಕು ಮೀಟಿಂಗ್ ಮಾಡಿದ ಅವ್ರು 19 ಕಾಪಿ ಕೊಟ್ಟಿದ್ದಾರೆ, ನಮ್ಗೆ 21 ಕಾಪಿ ಕೊಟ್ಟು ನಾವು 21ಕ್ಕೆ ಸೇಮ್ ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟ್ಗೆ ಹೋಗಿ ನಾವೆಲ್ಲ ವಕೀಲ್ ಮಾಡಿದ್ವಿ. ಅದು ಶನಿವಾರ 26 ತಾರೀಕು ಏಪ್ರಿಲ್ 26 ತಾರೀಕು ಹಿಯರಿಂಗ್ ಆಯಿತು, ಸ್ಟೇ ಸಿಗ್ತದೆ. ಅದ್ರ ವಿರುದ್ಧವಾಗಿ ಅಕ್ರಮ ಇದ್ದರೂ ಅವ್ರಿಗೆ ಅಧಿಕಾರಿಗಳು ಮಾಡಲಿಕ್ಕೆ ಅಂತ ಹೇಳಿ ಮತ್ತು 26 ಸ್ಟೇ ಸಿಗ್ತದೆ. ಇಮಿಡಿಯೇಟ್ ಆಗಿ ಬರ್ತಾವ್ರು 28 ಮತ್ತೆ ಅಬ್ಜೆಕ್ಷನ್ ಹಾಕಿದ್ರು, ಇದು ಸ್ಟೇ ಕೊಟ್ಟಿರಲಿ ಇಲ್ಲ ಅಬ್ಜೆಕ್ಷನ್ ಹಾಕ್ತೀವಿ ಅಂತ ಹೇಳಿ. ಮತ್ತು 2ನೇ ತಾರೀಕು ಮತ್ತೆ ಹಿಯರಿಂಗ್ ಆಯಿತು.
ಎರಡನೇ ತಾರೀಕು ಕೂಡ ಸೇಮ್ ಅದು ಅಕ್ರಮ, ಅದು ಅವ್ರಿಗೆ ಅಧಿಕಾರಿಗಳು ಮಾಡಲಿಕ್ಕೆ ಡಿ.ಆರ್ ಕೂಡ ಅಧಿಕಾರ ಇಲ್ಲ. ಈ ತರ ನಿಮ್ಮನ್ನ ಚುನಾವಣೆ ಮುಖಾಂತರ ಎಲೆಕ್ಟ್ ಆಗಿರೋ ತೆಗಿಲಿಕ್ಕೆ ಅಧಿಕಾರಿ ಇಲ್ಲ, ಇದು ಅಕ್ರಮ ಅಂತ ಹೇಳಿ ಸ್ಟೇ ಮತ್ತೆ ಮುಂದುವರಿಸಿದ್ದಾರೆ. ಸ್ಟೇ ಮುಂದುವರಿಸಿದ ಮೇಲೆ ಈಗೇನು ಇದು ಈ ಲೋಪದೋಷಗಳಿತ್ತಲ್ಲ, ಅದಕ್ಕೆ ಮತ್ತೆ ಇವತ್ತು ಎಲ್ಲ ನಾವು ಪದಾಧಿಕಾರಿಗಳು ಈ ಚಾರ್ಜ್ ಅನ್ನ ರುಜು ಮಾಡ್ತಿದ್ದಾರೆ. ಇದೇ ಒಂದು ಮೇನ್ ಕಾರಣ. ನಮ್ಮ ಹಿತೈಷಿಗಳು, ನಮ್ಮ ಸಂಘದ ಲೀಗ್ ಮುಖಂಡರು ಏನಿದ್ದಾರೆ, ಅವ್ರ ಒಪ್ಪಿಗೆ ಮೇರೆಗೆ ಎಲ್ಲ ನಾವು ಅಭಿವೃದ್ಧಿ ಕಾರ್ಯಕ್ರಮ ಮುಂದುವರಿಸ್ತೀವಿ. ಅಭಿವೃದ್ಧಿ ಕಾರ್ಯಕ್ರಮ ಯಾವುದೇ ತೊಂದರೆ ಇಲ್ಲ ಮುಂದುವರಿಸ್ತೀವಿ. ನೋಂದಣಿ ಅಧಿಕಾರಿಗಳೇನಿದಾರಲ್ಲ, ಅವರು ಅಧ್ಯಕ್ಷರನ್ನ ಚುನಾವಣೆ ಮಾಡೋಕ್ಕೆ ಅವರಿಗೆ ಹಕ್ಕು ಇಲ್ಲ. ಅಧ್ಯಕ್ಷ ನೇಮಕ ಮಾಡೋಕ್ಕೆ ಅವ್ರಿಗೆ ಯಾವುದೇ ರೀತಿ ಅಧಿಕಾರ ಇಲ್ಲ. ಅವ್ರಿಗೆ ಏನೇ ಸಂಘದಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು, ಅದನ್ನು ಸದಸ್ಯ ಏನಿದಾರಲ್ಲ ಅವರು ನಿರ್ದೇಶಕರನ್ನ ಆಯ್ಕೆ ಮಾಡಬೇಕು, ನಿರ್ದೇಶಕರು ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು. ಅದು ಪ್ರೊಸೀಜರ್ ಇರೋದು. ಅಕ್ರಮವಾಗಿ ಅವರು ಜಿಲ್ಲಾ ನೋಂದಣಾಧಿಕಾರಿಗಳು ಅಕ್ರಮವಾಗಿ ಅವರಿಗೆ ಕೊಟ್ಟಿದ್ದಾರೆ ಒಳ ಒಪ್ಪಂದ ಆಗಿ. ಅದನ್ನು ನಾವು ಕಾನೂನು ಹೋರಾಟ ನಾವು ಮಾಡಿದ್ರಿಂದ ಅದು ನಮಗೆ ಜಯ ಆಗಿದೆ. ಇದು ಸೂರ್ಯ ನ್ಯೂಸ್ ಕನ್ನಡ.